ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಜನರಲ್ ಸೆಟ್ಟಿಂಗ್ಸ್ ಬಗ್ಗೆ ಒಂದು ವಿಡಿಯೋ ತೋರಿಸುತ್ತಿದ್ದೇವೆ. ಮೋರ್ ಮೇಲೆ ಕ್ಲಿಕ್ ಮಾಡಿ, ನಂತರ ಸೆಟ್ಟಿಂಗ್ಸ್ಗೆ ಹೋಗಿ. ನಾವು ಈಗ ಜನರಲ್ ಸೆಟ್ಟಿಂಗ್ಸ್ ಪುಟದಲ್ಲಿದ್ದೇವೆ. ಇಲ್ಲಿ ನೀವು ಹಲವು ಆಯ್ಕೆಗಳನ್ನ ಬದಲಾಯಿಸಬಹುದು. ಮೊದಲು ನಿಮಗೆ ನೋಟಿಫಿಕೇಶನ್ ಸೆಟ್ಟಿಂಗ್ಸ್ ಕಾಣಿಸುತ್ತದೆ. ನೋಟಿಫಿಕೇಶನ್ ಅನ್ನು ನಿಮ್ಮ ಇಷ್ಟಕ್ಕೆ ತಕ್ಕಂತೆ ಆಫ್ ಮಾಡಬಹುದು ಅಥವಾ ಆನ್ ಮಾಡಬಹುದು. ನಂತರ ನಮಗೆ ಪ್ರಿಂಟ್ ಫಾರ್ಮ್ಯಾಟ್ ಇದೆ. ನೀವು ನಿಮ್ಮ ಇಷ್ಟದ ಪ್ರಿಂಟ್ ಫಾರ್ಮ್ಯಾಟ್ ಅನ್ನು ಇಲ್ಲಿ ಆಯ್ಕೆ ಮಾಡಬಹುದು. ಮುಂದಿನ ಆಯ್ಕೆಯಾದರೆ ಹೋಲ್ಸೇಲ್ ಪ್ರಿಂಟ್ ಫಾರ್ಮ್ಯಾಟ್, ನಂತರ ಸ್ಟಾಕ್ ಟ್ರಾನ್ಸ್ಫರ್ ಪ್ರಿಂಟ್ ಫಾರ್ಮ್ಯಾಟ್. ಮತ್ತೆ ನೀವು ನಿಮ್ಮ ಇಷ್ಟದ ಪ್ರಿಂಟ್ ಫಾರ್ಮ್ಯಾಟ್ ಅನ್ನು ಈ ಸೆಟ್ಟಿಂಗ್ಸ್ಗಾಗಿ ಆಯ್ಕೆ ಮಾಡಬಹುದು. ನಾವು ಪರ್ಚೇಸ್ ರಿಟರ್ನ್ ಪ್ರಿಂಟ್ ಫಾರ್ಮ್ಯಾಟ್, ಸೇಲ್ಸ್ ರಿಟರ್ನ್ ಪ್ರಿಂಟ್ ಫಾರ್ಮ್ಯಾಟ್ ಮತ್ತು ಪರ್ಚೇಸ್ ಲೇಬಲ್ ಪ್ರಿಂಟ್ ಫಾರ್ಮ್ಯಾಟ್ ಇವೆ. ಇದಕ್ಕಾಗಿ ಕಸ್ಟಮೈಸೇಷನ್ ಆಯ್ಕೆಯೂ ಇದೆ. ನೀವು ಇದನ್ನು ನಿಮ್ಮ ಅಗತ್ಯಗಳಿಗೆ ತಕ್ಕಂತೆ ಕಸ್ಟಮೈಸ್ ಮಾಡಬಹುದು ಮತ್ತು ನಂತರ ಡನ್ ಕ್ಲಿಕ್ ಮಾಡಿ. ನಿಮ್ಮ ಕಸ್ಟಮ್ ಅಗತ್ಯಗಳು ಉಳಿಯುತ್ತವೆ. ಮುಂದಿನದು ಪ್ರಿಂಟರ್ ಡ್ರೈವರ್ ಡೌನ್ಲೋಡ್ ವಿಭಾಗ. ಇಲ್ಲಿ ನೀವು 3 ಇಂಚಿನ ಪ್ರಿಂಟರ್ ಡ್ರೈವರ್, 2 ಇಂಚಿನ ಪ್ರಿಂಟರ್ ಡ್ರೈವರ್ ಡೌನ್ಲೋಡ್ ಮಾಡಬಹುದು ಮತ್ತು ಸೆಟಪ್ ಗೈಡ್ ಅನ್ನು ಕಂಡುಹಿಡಿಯಬಹುದು. ಇದಾದ ನಂತರ ನಾವು ಡಿಫಾಲ್ಟ್ ಪುಟ ಸೈಜ್ ಸೆಟ್ಟಿಂಗ್ ಹೊಂದಿದ್ದೇವೆ. ಇಲ್ಲಿ ನೀವು ಪ್ರತಿಯೊಂದು ಪುಟಕ್ಕೆ ಸಾಲುಗಳ ಸಂಖ್ಯೆಯನ್ನು ಆಯ್ಕೆ ಮಾಡಬಹುದು. ನಾವು ಇದನ್ನು 25ಗೆ ಸೆಟ್ ಮಾಡುತ್ತೇವೆ ಮತ್ತು ನಂತರ ಸೇವ್ ಸೆಟ್ಟಿಂಗ್ಸ್ ಕ್ಲಿಕ್ ಮಾಡುತ್ತೇವೆ. ನಿಮ್ಮ ಸೆಟ್ಟಿಂಗ್ಸ್ ತಕ್ಕಂತೆ ಅಪ್ಡೇಟ್ ಆಗುತ್ತವೆ. ಕೊನೆಗೆ ಪ್ರತಿಯೊಂದು ಪುಟಕ್ಕೆ ಸಾಲುಗಳನ್ನು ನೋಡಲು ಸೇಲ್ಸ್ಗೆ ಹೋಗಿ ಮತ್ತು ಬಿಲ್ ಹಿಸ್ಟರಿಗೆ ಹೋಗಿ. ನೀವು ಗಮನಿಸುತ್ತೀರಿ, ನಾವು ಪ್ರತಿಯೊಂದು ಪುಟಕ್ಕೆ 25 ಸಾಲುಗಳನ್ನು ಹೊಂದಿಸಿದ್ದೇವೆ. ಧನ್ಯವಾದಗಳು.